ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲ ಕಲಿಯೋಗ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನನ್ನ ಹೆಸರು ಅಂಜು ಸುಂದ್ರೇಶ್, ನಿಮ್ಮ ಯೋಗ ಟ್ರೈನರ್ ಮತ್ತು ಥೆರಪಿಸ್ಟ್. ನಮ್ಮ ವೆಯ್ಟ್ ಗೇನಿಗೆ ನಮ್ಮ ಸ್ಟ್ರೆಸ್ ಲೆವೆಲ್ ಸಹ ಒಂದು ಮುಖ್ಯವಾದ ಕಾರಣ ಆಗುತ್ತೆ. ನಮ್ಮ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಆದಾಗ ನಮ್ಮ ದೇಹದಲ್ಲಿ ಕಾರ್ಟಿಸಾಲ್ ಅನ್ನೋ ಹಾರ್ಮೋನ್ ಸ್ವಲ್ಪ ಜಾಸ್ತಿ, ಅದರ ಲೆವೆಲ್ ಜಾಸ್ತಿ ರಿಲೀಸ್ ಆಗುತ್ತೆ. ಸೊ ಇದರಿಂದ ನಮ್ಮ ಆ್ಯಪಿಟೈಟ್ ಜಾಸ್ತಿ ಆಗುತ್ತೆ, ಅಂದರೆ ನಮ್ಮ ಹಸಿವು ಜಾಸ್ತಿ ಆಗುತ್ತೆ. ಸೊ ನಮ್ಮ ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತೆ. ಫ್ಯಾಟಿ ಫುಡ್ಸ್ ಮೇಲೆ ಇರ್ಬೋದು, ಶುಗರಿ ಅಂದರೆ ಸ್ವೀಟ್ಸ್ ಮೇಲೆ ಇರ್ಬೋದು, ಅಥವಾ ಸಾಲ್ಟಿ ಫುಡ್ ಮೇಲೆ ನಮ್ಮ ಕ್ರೇವಿಂಗ್ಗಳು ಜಾಸ್ತಿ ಆಗುತ್ತೆ. ಈ ಕ್ರೇವಿಂಗ್ ಜಾಸ್ತಿ ಆಗೋದ್ರಿಂದ ನಾವು ಬಿಂಜ್ ಈಟಿಂಗ್, ಅಂದರೆ ನಮಗೆ ಅಗತ್ಯಕ್ಕೆ ಇರೋಕ್ಕಿಂತ ಜಾಸ್ತಿ ಒಂದೇ ಸಲ ಜಾಸ್ತಿ ತಿನ್ನೋದು, ಅದನ್ನು ಮಾಡೋದ್ರಿಂದ ಫ್ಯಾಟ್ ಅಕ್ಯುಮುಲೇಷನ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಯೋಗಾಸನಗಳನ್ನು ಮಾಡೋದ್ರಿಂದ, ನಾವು ಯೋಗಾಸನಗಳನ್ನ ಮಾಡಬೇಕಾದ್ರೆ ಡೀಪ್ ಬ್ರೀದಿಂಗ್ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ರಿಲ್ಯಾಕ್ಸೇಷನ್ ರೆಸ್ಪಾನ್ಸ್ ಆಕ್ಟಿವೇಟ್ ಆಗುತ್ತೆ. ಇದರಿಂದ ನಮ್ಮ ಕಾರ್ಟಿಸಾಲ್ ಲೆವೆಲ್ ಕಡಿಮೆ ಆಗುತ್ತೆ. ಇದು ರಿಸರ್ಚ್ ಸಹ ಪ್ರೂವ್ ಆಗಿದೆ. ಅದ್ರ ಜೊತೆಗೆ ನಾವು ಮೈಂಡ್ಫುಲ್ ಆಗಿ ಯೋಗಾಸನಗಳನ್ನು ಮಾಡೋದ್ರಿಂದ, ಅಂದರೆ ನಮ್ಮ ಗಮನ ಮತ್ತು ಅರಿವು ಕಂಪ್ಲೀಟ್ ಆಗಿ ನಮ್ಮ ದೇಹ ಮತ್ತು ನಮ್ಮ ಉಸಿರಿನ ಮೇಲೆ ಇಟ್ಕೊಳ್ಳೋದ್ರಿಂದ, ಆ ಪೊಸಿಷನ್ಸ್ಗಳನ್ನು ನಾವು ಆ ಪೋಸ್ಚರ್ಸನ್ನು ಹೋಲ್ಡ್ ಮಾಡೋದ್ರಿಂದ ನಮ್ಮ ಮೈಂಡ್ ಬಾಡಿ ಕನೆಕ್ಷನ್ ಡೆವಲಪ್ ಆಗುತ್ತೆ. ನಮಗೆ ಗೊತ್ತಾಗುತ್ತೆ ನಮ್ಮ ಬಾಡಿಲಿ ಏನಾಗ್ತಾ ಇದೆ, ಎಲ್ಲಿ ಫೀಲ್ ಆಗ್ತಾ ಇದೆ. ಸೊ ಈ ಕನೆಕ್ಷನ್ ನಾವು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿದಾಗ ಬರೀ ಮ್ಯಾಟ್ ಮೇಲೆ ಇರೋಲ್ಲ, ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಸಹ ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಈಟಿಂಗ್ ಹ್ಯಾಬಿಟ್ಸ್ ಇರ್ಬೋದು, ನಾವು ಮೈಂಡ್ಫುಲ್ ಆಗಿ ಊಟ ಮಾಡ್ತೀವಿ ಅಥವಾ ತಿಂತೀವಿ, ನಮಗೆ ಗೊತ್ತಾಗುತ್ತೆ ಯಾವಾಗ ಹಸಿವಾಗ್ತಿದೆ, ನಾವು ಹಸಿವಿಗೋಸ್ಕರ ತಿಂತಾ ಇದ್ದೀವೋ ಅಥವಾ ಎಮೋಷ್ನಲ್ ಈಟಿಂಗ್ ಮಾಡ್ತಾ ಇದ್ದೀವೋ, ಅಂದರೆ ನಮಗೆ ಮನಸ್ಸಿಗೆ ಬೇಜಾರಾಗಿದೆ, ಸೊ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ತಿಂತಾ ಇದ್ದೀವೋ. ಸೊ ಹಾಗಾಗಿ ನಮ್ಮ ಗಮನ, ನಮ್ಮ ಮೈಂಡ್ಫುಲ್ ಆಗಿ ನಾವು ಈ ಈಟಿಂಗ್ ಮಾಡೋದ್ರಿಂದ ನಮ್ಮ ವೆಯ್ಟ್ ಲಾಸ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ನಾವು ಮೈಂಡ್ಫುಲ್ ಆಗಿ ಯಾವ್ಯಾವ ಆಸನಗಳನ್ನು ಮಾಡ್ಬೋದು ನಮ್ಮ ವೆಯ್ಟನ್ನು ರೆಡ್ಯೂಸ್ ಮಾಡ್ಕೊಳ್ಳಿಕ್ಕೆ ಅಂತ ನೋಡೋಣ. ಇದನ್ನು ನೀವು ನಿಂತ್ಕೊಂಡು ಸಹ ಮಾಡ್ಬೋದು ಅಥವಾ ಕುತ್ಕೊಂಡು ಸಹ ಮಾಡ್ಬೋದು. ನಾನು ವಜ್ರಾಸನದಲ್ಲಿ ಕುತ್ಕೊಂಡು ತೋರಿಸ್ಕೊಡ್ತೀನಿ. ಇದು ತುಂಬ ಸಿಂಪಲ್. ನೀವು ನಿಮ್ಮ ಕೈಗಳನ್ನು ಹಿಂದೆ ತಗೊಂಡು ಹೋಗಿ ಕ್ಲಾಪ್ ಮಾಡಬೇಕು. ಸೊ ನಿಂತ್ಕೊಂಡು ಸಹ ಮಾಡ್ಬೋದು. ಎಗೇನ್ ನಿಮ್ಮ ಚೆಸ್ಟನ್ನು ಓಪನ್ ಇಡಿ, ನಿಮ್ಮ ಶೋಲ್ಡರ್ ಬ್ಲೇಡ್ಸನ್ನು ಸ್ಕ್ವೀಸ್ ಮಾಡಿ ಕ್ಲಾಪ್ ಮಾಡಿ. ಇದು ನೋಡಲಿಕ್ಕೆ ಸಿಂಪಲ್ ಅನಿಸಿದ್ರು ಇದು ಒಂದು ತುಂಬ ಒಳ್ಳೆ ಎಕ್ಸಸೈಸ್. ಇದು ನಿಮ್ಮ ಪೋಸ್ಚರನ್ನು ಇಂಪ್ರೂವ್ ಮಾಡುತ್ತೆ. ಸೊ ಅದರ ಜೊತೆಗೆ ನಿಮ್ಮ ಕೈಗಳ ಮತ್ತು ಅಪ್ಪರ್ ಬ್ಯಾಕ್ ಫ್ಯಾಟ್ ರೆಡ್ಯೂಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಇದನ್ನು ಸಹ ನೀವು ಬರೀ 5 ಸಲ ಮಾಡೋದಲ್ಲ, ನಾನು ಬರೀ 10 ಸಲ ಅಥವಾ 20 ಟೈಮ್ಸ್ ನಾನು ತೋರಿಸ್ಬೋದು. ನೀವು ಇದನ್ನು ಎಷ್ಟಾಗುತ್ತೆ ಅಷ್ಟು ಸಲ ಮಾಡಬೇಕು. 50 ಟೈಮ್ಸ್, 100 ಟೈಮ್ಸ್, ಎಷ್ಟೇ ಸಿಂಪಲ್ ಎಕ್ಸಸೈಸ್ ಇದ್ದರೂ ನಾನು ಮೊದಲೇ ಹೇಳ್ದಂಗೆ ನೀವು ಅದನ್ನು ಎಷ್ಟು ಸಲ ಮಾಡ್ತೀರಾ ಮತ್ತು ಹೇಗೆ ಮಾಡ್ತೀರಾ ಅದ್ರ ಮೇಲೆ ನಿಮಗೆ ಎಷ್ಟು ಎಫೆಕ್ಟಿವ್ ಇದೆ ಅದು ನಿಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಈ ಥರ ನೀವು ಕ್ಲಾಪ್ ಮಾಡಬೇಕು, ಬ್ರೀದ್ ಮಾಡಬೇಕು, ಮೈಂಡ್ಫುಲ್ ಆಗಿ ನಿಮ್ಮ ಅರಿವು ನಿಮ್ಮ ದೇಹ ಮತ್ತು ಮನಸ್ಸಿನ ಮೇಲೆ ಇಟ್ಕೊಂಡು ಮಾಡಬೇಕು. ಈಗ ರಿಲ್ಯಾಕ್ಸ್ ಮಾಡಿ. ಸೊ ನೆಕ್ಸ್ಟ್ ಒನ್, ಎಗೇನ್ ನಿಮಗೆ ಕುತ್ಕೊಂಡು ಇದನ್ನು ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂದರೆ ನೀವು ನಿಂತ್ಕೊಂಡು ಸಹ ಮಾಡ್ಬೋದು. ಎಗೇನ್ ನಿಮ್ಮ ಹ್ಯಾಂಡ್ಸನ್ನು ಸ್ಟ್ರೆಚ್ ಮಾಡಿ, ಶೋಲ್ಡರ್ಸನ್ನು ಹಿಂದೆ ತಗೊಂಡು ಹೋಗಿ ಶೋಲ್ಡರ್ ಬ್ಲೇಡ್ಸನ್ನು ಸ್ಕ್ವೀಸ್ ಮಾಡಿ. ನಿಮಗೆ ಶೋಲ್ಡರ್ಸ್ ಹೆವಿ ಫೀಲ್ ಆಗಬೇಕು. ಈಗ ನಿಮ್ಮ 2 ಕೈಗಳನ್ನು ಮುಂದೆ ಪುಷ್ ಮಾಡಬೇಕು. ನಿಮ್ಮ ಬಾಡಿನ ನೀವು ಪುಷ್ ಮಾಡೋದಲ್ಲ, ಬರೀ 2 ಕೈಗಳನ್ನು ಹೀಗೆ ಪುಷ್ ಮಾಡಿ, ಆಸ್ ಇಫ್ ನೀವು ಏನೋ ಒಂದು ಪುಷ್ ಮಾಡ್ತಾ ಇದ್ದೀರಾ ಅನ್ನೋ ಥರ. ಇದನ್ನು ಸಹ ನೀವು ಎಷ್ಟು ರಿಪಿಟೇಷನ್ ಮಾಡ್ತೀರಾ ಅಷ್ಟು ನಿಮಗೆ ಎಫೆಕ್ಟ್ ಇರುತ್ತೆ, ಅಷ್ಟು ನಿಮಗೆ ಬರ್ನಿಂಗ್ ಫೀಲ್ ಆಗುತ್ತೆ ನಿಮಗೆ ಈ ಮಸಲ್ಸಲ್ಲಿ, ಇಡೀ ಕೈಯಲ್ಲಿ. ಸೊ ಹಾಗೆ ಇದನ್ನೇ 20 ಅಥವಾ 50 ಟೈಮ್ಸ್ ಸಹ ನೀವು ಮಾಡ್ಬೋದು. ಎಷ್ಟಾಗುತ್ತೆ ಅಷ್ಟು ಟೈಮ್ ಈ ಥರ ಮಾಡಿ. ನೆಕ್ಸ್ಟ್ ಇದೇ ಥರ ನೀವು ಹಿಂದೆ ಪುಷ್ ಮಾಡಬೇಕು. ಎಗೇನ್ ನಿಮ್ಮ ಬಾಡಿನ ಪುಷ್ ಮಾಡಬೇಡಿ, ಬರೀ ನಿಮ್ಮ ಹ್ಯಾಂಡ್ಸ್ ಮೂವ್ ಆಗಬೇಕು. ನಿಮ್ಮ ಬಾಡಿ ಲೈಟಾಗಿ ಮೂವ್ ಆಗುತ್ತೆ, ಬಟ್ ನಿಮ್ಮ ಹ್ಯಾಂಡ್ಸ್ ಮೂವ್ ಆಗಬೇಕು. ಎಗೇನ್ ಬ್ರೀದ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಗಮನ ನಿಮ್ಮ ಮಸಲ್ಸ್ ಮೇಲೆ ಇರಬೇಕು. ಎಲ್ಲಿ ನಿಮಗೆ ಬರ್ನಿಂಗ್ ಫೀಲ್ ಆಗ್ತಾ ಇದೆ ಅಲ್ಲಿ ನಿಮ್ಮ ಗಮನ ಇರಬೇಕು. ಇದನ್ನು ಸಹ ಎಷ್ಟಾಗುತ್ತೆ ಅಷ್ಟು ಮಾಡಿ. ಈ ಎಕ್ಸಸೈಸಸ್ ಸಿಂಪಲ್ ಆದರೂ ನಿಮ್ಮ ಕೈಗಳನ್ನು, ನಿಮ್ಮ ಭುಜಗಳನ್ನು ಟೋನ್ ಮಾಡಲಿಕ್ಕೆ ತುಂಬ ಒಳ್ಳೆಯದು. ಎಷ್ಟೊಂದು ಜನಕ್ಕೆ ಆ್ಯಕ್ಚುಲಿ ಫ್ಯಾಟ್ ಡಿಪಾಸಿಟ್ಸ್ ಇಲ್ಲಿ ಆಗುತ್ತೆ, ಇಲ್ಲಿ ದಪ್ಪ ಇರುತ್ತೆ. ಸೊ ಹಾಗಾಗಿ ಈ ಎಕ್ಸಸೈಸಸ್ ಎಲ್ಲ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ರೆಡ್ಯೂಸ್ ಮಾಡಲಿಕ್ಕೆ. ಸೊ ರಿಲ್ಯಾಕ್ಸ್ ಮಾಡಿ. ಈಗ ನೆಕ್ಸ್ಟ್ ಎಕ್ಸಸೈಸ್ ನಿಮ್ಮ ಇಡೀ ಕೈಗಳ ಮೇಲೆ ವರ್ಕ್ ಆಗುತ್ತೆ, ರಿಸ್ಟಿಂದ ನಿಮ್ಮ ಭುಜಗಳ ತನಕ. ಸೊ ನಿಮ್ಮ ಕೈಗಳನ್ನು ಮುಂದೆ ತೊಗೊಂಡು ಬನ್ನಿ, ನಿಮ್ಮ ಹೆಬ್ಬೆರಳುಗಳನ್ನು ಒಳಗೆ ತಂದು ಈ ಥರ ಫಿಸ್ಟ್ ಮಾಡಿ. ಹೀಗೆ ರೊಟೇಟ್ ಮಾಡ್ತಾ ಫಿಸ್ಟ್ ಮಾಡಬೇಕು. ಫಸ್ಟ್ ಓಪನ್ ಮಾಡಬೇಕು, ಫಿಸ್ಟ್ ಮಾಡಬೇಕು, ಓಪನ್ ಮಾಡಬೇಕು, ಫಿಸ್ಟ್ ಮಾಡಬೇಕು. ಅದೇ ಥರ ನಿಮ್ಮ ಕೈಗಳನ್ನು ಮೂವ್ ಮಾಡಬೇಕು. ಎಗೇನ್ ಬ್ರೀದಿಂಗ್. ಇದು ಅಷ್ಟೇ, ನೋಡಲಿಕ್ಕೆ ತುಂಬ ಸಿಂಪಲ್, ಬಟ್ ನೀವು ಒಂದು 5 ರೌಂಡ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಫೀಲ್ ಆಗುತ್ತೆ ನಿಮ್ಮ ಹ್ಯಾಂಡ್ಸಲ್ಲಿ ಅಂತ. ಎಗೇನ್ ಬ್ರೀದ್ ಮಾಡ್ತಾ ಇರಬೇಕು.
ಎಗೇನ್ ರೊಟೇಟ್ ಮಾಡ್ತಾ ಇರಿ, ಬ್ರೀದ್ ಮಾಡ್ತಾ ಇರಿ. ಮೆಲ್ಲಕ್ಕೆ ಎಷ್ಟಾಗುತ್ತೆ ಅಷ್ಟು ಸ್ಲೋ ಆಗಿ ಮೂವ್ ಮಾಡಿ. ಇದನ್ನು ಸಹ ನೀವು 10ರಿಂದ 15 ರಿಪಿಟೇಷನ್ ಮಾಡಿದ್ರೆ ನಿಮ್ಮ ಕೈಗಳಲ್ಲಿ ಬರ್ನಿಂಗ್ ಫೀಲ್ ಆಗುತ್ತೆ ನಿಮಗೆ. ಎಲ್ಲಿ ತನಕ ನಿಮಗೆ ಇನ್ನು ಮುಂದೆ ಮಾಡೋಕ್ಕಾಗಲ್ಲ ಅಲ್ಲಿ ತನಕ ನೀವು ಮಾಡಿ ಇದನ್ನು. ಇದು ನಿಮ್ಮ ಶೋಲ್ಡರ್ ಹೆಲ್ತ್ಗೆ ಸಹ ತುಂಬ ಒಳ್ಳೆಯದು. ಟೋನ್ ಮಾಡಲಿಕ್ಕೆ, ವೆಯ್ಟ್ ಫ್ಯಾಟ್ ಲೂಸ್ ಮಾಡಲಿಕ್ಕೆ. ಈಗ ರಿಲೀಸ್ ಮಾಡಿ. ಈಗ ಮುಂದಿನ ಆಸನ. ಈಗ ನಿಮ್ಮ ಹ್ಯಾಂಡ್ಸ್ ಅಂಡ್ ನೀಸ್ ಮೇಲೆ ಬನ್ನಿ. ಈಗ ಪ್ಲಾಂಕ್ ಪೊಸಿಷನ್ಗೆ ಬನ್ನಿ. ಹೇಗೆ ನೀವು ಪ್ಲಾಂಕ್ ಪೊಸಿಷನ್ನು ಸರಿಯಾಗಿ ಮಾಡಲಿಕ್ಕೆ ಕಲಿಬೇಕು. ಹೀಗೆ ಡ್ರಾಪ್ ಮಾಡಬೇಡಿ. ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಗೆ ಪ್ಲಾಂಕ್ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ, ಅದನ್ನು ನೋಡಿ. ಈಗ ರೈಟ್ ಲೆಗ್ಗನ್ನು ಔಟ್ಸೈಡ್ ತೊಗೊಂಡು ಬನ್ನಿ, ಲೆಫ್ಟ್ ಲೆಗ್ಗನ್ನು ಔಟ್ಸೈಡ್ ತೊಗೊಂಡು ಬನ್ನಿ, ಮತ್ತೆ ವಾಪಸ್ ಹಿಂದೆ ಹೋಗಬೇಕು. ಎಗೇನ್ ರೈಟ್ ಲೆಗ್ಗನ್ನು ಇನ್ಸೈಡ್, ಲೆಫ್ಟ್ ಲೆಗ್ಗನ್ನು ಇನ್ಸೈಡ್, ಎಗೇನ್ ಬ್ಯಾಕ್. ಇದು ನಿಮ್ಮ ಇಡೀ ಬಾಡಿ ಮೇಲೆ ವರ್ಕ್ ಆಗುತ್ತೆ. ಉಸಿರಾಡಬೇಕು. ಲಾಸ್ಟ್ 2. ರಿಲ್ಯಾಕ್ಸ್. ನೀವು ಚೈಲ್ಡ್ ಪೋಸಲ್ಲಿ ರಿಲ್ಯಾಕ್ಸ್ ಮಾಡ್ಬೋದು. ನಿಮ್ಮ ಪ್ಲಾಂಕ್ ಪೊಸಿಷನ್ಗೆ ಬರಬೇಕು. ಎಗೇನ್ ನಿಮಗೆ ಪ್ಲಾಂಕಲ್ಲಿ ಸ್ಟೇ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂದರೆ ನೀವು ಮಂಡಿ ಮೇಲೆ ಇರ್ಬೋದು, ಸ್ವಲ್ಪ ಮುಂದೆ ಬರಬೇಕು. ಈಗ ನಾವು ಶೋಲ್ಡರ್ ಟ್ಯಾಪ್ಸ್ ಮಾಡ್ತೀವಿ. ಎಗೇನ್ ನಿಮ್ಮ ಒನ್ ಹ್ಯಾಂಡನ್ನು ತಗೊಂಡು ಇನ್ನೊಂದು ಶೋಲ್ಡರ್ಗೆ ಟ್ಯಾಪ್ ಮಾಡಿ. ನಿಮ್ಮ ಬಾಡಿನ ತುಂಬ ಮೂವ್ ಮಾಡಬೇಡಿ, ನಿಮ್ಮ ಬಾಡಿ ಸ್ಟೇಬಲ್ ಆಗಿರಬೇಕು. ಇದು ಸಹ ನಿಮ್ಮ ಅಪ್ ಬಾಡಿ ಫ್ಯಾಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ, ತುಂಬ ಒಳ್ಳೆಯದಾಗತ್ತೆ. ಅದರ ಜೊತೆಗೆ ನಿಮ್ಮ ಹೊಟ್ಟೆಯ ಬೊಜ್ಜನ್ನು ಸಹ ಕರಗಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ. ನಿಮ್ಮ ಕೋರ್ ಎಂಗೇಜ್ ಆಗಿರಬೇಕು. ಇದನ್ನು ನೀವು ಪ್ಲಾಂಕ್ ಪೊಸಿಷನಲ್ಲಿ ಸಹ ಮಾಡ್ಬೋದು. ರಿಲ್ಯಾಕ್ಸ್. ಇದನ್ನು ಸಹ ನೀವು ಬ್ರೀದ್ ಮಾಡ್ತಾ ಮಾಡಬೇಕು. ಇನ್ಹೇಲ್ ಮತ್ತು ಎಕ್ಸೇಲ್ ಈ ಥರ ಸಿಂಕ್ರನೈಸ್ ಮಾಡಿಕೊಂಡು ನೀವು ಮಾಡಬೇಕು. ಈಗ ಮುಂದಿನ ಆಸನ ಪೂರ್ವೋತ್ತನಾಸನ, ದ ವೇರಿಯೇಷನ್. ಸೊ ನಿಮ್ಮ ಕಾಲ್ಗಳನ್ನು ನೆಲದ ಮೇಲೆ ಇಟ್ಕೊಳ್ಳಿ. ನಿಮ್ಮ ಕೈಗಳನ್ನು ಹಿಂದೆ ತಗೊಂಡು ಹೋಗಿ ನಿಮ್ಮ ಫಿಂಗರ್ ಟಿಪ್ಸ್ ನಿಮ್ಮ ಹಿಪ್ಸ್ ಕಡೆ ಫೇಸ್ ಆಗ್ತಾ ಇರಬೇಕು. ಎಗೇನ್ ಇದರಲ್ಲಿ ಮೇಯ್ನ್ ಆಗಿ ನಿಮ್ಮ ಶೋಲ್ಡರ್ಸನ್ನು ಹಿಂದೆ ತಗೊಂಡೋಗಿ ಸ್ಕ್ವೀಸ್ ಮಾಡಿ. ನಿಮ್ಮ ಚೆಸ್ಟ್ ಓಪನ್ ಇರಬೇಕು. ಈ ಥರ ಮಾಡಬಾರ್ದು. ಚೆಸ್ಟ್ ಓಪನ್ ಇರಬೇಕು. ನಿಮ್ಮ ಕೋರ್ ಎಂಗೇಜ್ ಆಗಿರಬೇಕು. ಇದು ತುಂಬ ಇಂಪಾರ್ಟೆಂಟ್. ನೀವು ಎಷ್ಟು ಹಿಪ್ಸನ್ನು ಮೇಲೆತ್ತೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಚೆಸ್ಟ್ ಹೇಗಿದೆ ಈ ಅಲೈನ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಗೇನ್ ಈಗ ನಿಮ್ಮ ಹೀಲ್ಸನ್ನು ಪ್ರೆಸ್ ಮಾಡ್ತಾ ಇನ್ಹೇಲ್, ಕೋರ್ ಎಂಗೇಜ್ ಇರಲಿ, ಚೆಸ್ಟ್ ಓಪನ್ ಇರಲಿ. ಎಕ್ಸೇಲ್ 2 3 4 5 6. ಹೋಲ್ಡ್ ಮಾಡಿ 1. ಎಗೇನ್ ಕೋರ್ ಎಂಗೇಜ್ ಆಗಿರಲಿ. ಈ ಥರ ನಿಮ್ಮ ಹೆಡ್ಡನ್ನು ರಿಲೀಸ್ ಮಾಡಬೇಡಿ, ಆಕ್ಟಿವ್ ಇಟ್ಕೊಳ್ಳಿ. ಬ್ರೀದ್ ಮಾಡಿ. ಉಸಿರನ್ನು ಹೋಲ್ಡ್ ಮಾಡಬಾರ್ದು. ರಿಲ್ಯಾಕ್ಸ್ ಮಾಡಿ. ಇದನ್ನು ಸಹ ನಿಮಗೆ ಎಷ್ಟಾಗುತ್ತೆ ಅಷ್ಟು ರಿಪಿಟೇಷನ್ಸ್ ನೀವು ಮಾಡ್ಬೋದು. ನೆಕ್ಸ್ಟ್ ಎಕ್ಸಸೈಸ್ ನಾವು ಟ್ರೈಸೆಪ್ಸ್ ಪುಷಪ್ಸ್ ಮಾಡ್ತೀವಿ. ಇದು ನಿಮ್ಮ ಕೈಗಳ ಫ್ಯಾಟನ್ನು ರೆಡ್ಯೂಸ್ ಮಾಡಲಿಕ್ಕೆ ಮತ್ತು ಸ್ಟ್ರಾಂಗ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಎಗೇನ್ ಸೇಮ್ ಪೊಸಿಷನ್ಗೆ ಬನ್ನಿ. ಇದರಲ್ಲಿ ನೀವು ನಿಮ್ಮ ಹಿಪ್ಸನ್ನು ರೈಸ್ ಮಾಡೋಲ್ಲ. ಫಸ್ಟ್ ನಿಮ್ಮ ಹಿಪ್ಸನ್ನು ರೈಸ್ ಮಾಡ್ತೀರಾ, ಅದಾದಮೇಲೆ ನಿಮ್ಮ ಎಲ್ಬೋಸನ್ನು ಬೆಂಡ್ ಮಾಡ್ತೀರಾ. ನಿಮ್ಮ ಹಿಪ್ಸ್ ಕೆಳಗೆ ಹೋಗುತ್ತೆ ಮತ್ತು ನಾರ್ಮಲ್ ಪೊಸಿಷನ್ಗೆ ಬರುತ್ತೆ. ಹೀಗೆ ನಿಮ್ಮ ಹಿಪ್ಸನ್ನು ರೈಸ್ ಮಾಡೋ ಅವಶ್ಯಕತೆ ಇಲ್ಲ. ಇದರಲ್ಲಿ ಜಸ್ಟ್ ನಿಮ್ಮ ಗಮನ ನಿಮ್ಮ ಎಲ್ಬೋಸ್ ಮೇಲೆ ಇರಬೇಕು. ನಿಮ್ಮ ಎಲ್ಬೋಸನ್ನು ಮಾತ್ರ ಬೆಂಡ್ ಮಾಡ್ತೀರಾ. ಎಗೇನ್ ಇದನ್ನು ಸಹ ಮಾಡೋಣ. ಈ ಪೊಸಿಷನ್ಗೆ ಫಸ್ಟ್ ಬನ್ನಿ. 1 2 3. ಉಸಿರಾಡಬೇಕು. ರಿಲ್ಯಾಕ್ಸ್. ಇದನ್ನು ಸಹ ನೀವು ಎಷ್ಟು ರಿಪಿಟೇಷನ್ 10 to 15 ರಿಪಿಟೇಷನ್ಸ್ ಮಾಡ್ಬೋದು. 1 to 3 ಸೆಟ್ ಸಹ ಮಾಡ್ಬೋದು. ಸೊ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಶೋಲ್ಡರ್ಸನ್ನು ಹೇಗೆ ಟೋನ್ ಮಾಡಬೇಕು, ಹೇಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂತ ನೋಡಿದ್ವಿ. ಸೊ ತಪ್ಪದೆ ಪ್ರಾಕ್ಟೀಸ್ ಮಾಡಿ, ದಿನ ಪ್ರಾಕ್ಟೀಸ್ ಮಾಡಿ, ನಿಮಗೆ ಡೆಫಿನೆಟ್ಲಿ ರಿಸಲ್ಟ್ಸ್ ಕಾಣುತ್ತೆ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.